ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಇನ್ನು ಐಷಾರಾಮಿ ಜೀವನಕ್ಕೆ ದರೋಡೆಗಿಳಿದಿದ್ದಾರೆ ವಿದ್ಯಾರ್ಥಿಗಳು. ನಿಜಕ್ಕೂ ಕೂಡ ಇದು ಬೆಚ್ಚಿ ಬೀಳಿಸುವಂತಹ ಘಟನೆ. ಐಷಾರಾಮಿ ಜೀವನ ನಡೆಸಬೇಕು ಅಂತ ವಿದ್ಯಾರ್ಥಿಗಳೇ ದರೋಡೆಗಿಳಿದಿರುವಂತಹ ಘಟನೆ ಇದು. ಮಂಡ್ಯದಲ್ಲಿ ದರೋಡೆ ಮಾಡಿ ಸಿಕ್ಕಿಬಿದ್ದಿದ್ದಾರೆ ವಿದ್ಯಾರ್ಥಿಗಳು. ಬೆಂಗಳೂರಿನ BMS ಕಾಲೇಜು ವಿದ್ಯಾರ್ಥಿಗಳಿದೀಗ ಅಂಧರಾಗಿದ್ದಾರೆ. ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿಗಳಾದಂತಹ ಜುನಾ ಕಿರಣ್, ಕುಶಲ್ ಬಾಬು ಹಾಗೆ ಗೋಕುಲ್ ಈ ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ. ಆನ್ಲೈನ್ ಬಿಸಿನೆಸ್ ನೆಪದಲ್ಲಿ ಈ ವಿದ್ಯಾರ್ಥಿಗಳು ಒಂದಾಗಿದ್ರು ಅಂತ ತಿಳಿದು ಬರ್ತಾ ಇದೆ. ಇಬ್ಬರು BMS ಕಾಲೇಜಿನ ವಿದ್ಯಾರ್ಥಿಗಳಾಗಿದೆ, ಮತ್ತೋರ್ವ ವಿದ್ಯಾರ್ಥಿಯ ತಮ್ಮನಾಗಿದ್ದಾರೆ. ಈ ಮೂವರನ್ನ ಕೂಡ ಈಗ ಪೊಲೀಸರು ಬಲೆಗೆ ಬೀಸಿದ್ದಾರೆ. ದರೋಡೆಯನ್ನ ಮಾಡ್ತಿದ್ರು ಅನ್ನುವಂತಹ ವಿಚಾರ ಕೂಡ ತಿಳಿದು ಬಂದಿದೆ. ಇನ್ನು ಕಾರನ್ನ ಬಾಡಿಗೆಗೆ ಪಡೆದು ವಿದ್ಯಾರ್ಥಿಗಳು ದರೋಡೆಯನ್ನ ಮಾಡುವಂತಹ ಪ್ಲಾನ್ ಇದು. ಕೆಂಗೇರಿ ನಿಲ್ದಾಣದ ಬಳಿ ಬಸ್ಗಾಗಿ ಕಾಯುವವರನ್ನೇ ಇವರು ಟಾರ್ಗೆಟ್ ಮಾಡ್ತಾ ಇದ್ರು. ಇನ್ನು ಡ್ರಾಪ್ ಕೊಡ್ತೀವಿ ಅಂತ ಹೇಳ್ಕೊಂಡು ಹತ್ತಿಸ್ಕೊಳ್ತಾ ಇತ್ತು ಈ ಗ್ಯಾಂಗ್. ನಿರ್ಜನ ಪ್ರದೇಶ ಅಂದ್ರೆ ಮಂಡ್ಯದ ಬಳಿ ಬರ್ತಾ ಇದ್ದಂತೆ ನಿರ್ಜನ ಪ್ರದೇಶದಲ್ಲಿ ಬೆದರಿಕೆಯನ್ನು ಒಡ್ತಾ ಇದ್ರು. ಪ್ರಯಾಣಿಕರಿಗ ಕುತ್ತಿಗೆಗೆ ಹಗ್ಗವನ್ನು ಹಾಕಿ ಬೆದರಿಕೆಯನ್ನ ಒಡ್ಡಿ ದರೋಡೆಯನ್ನ ಮಾಡ್ತಾ ಇದ್ರು. ಇನ್ನು ಫೋನ್ನಲ್ಲಿ ಜೇಬ್ನಲ್ಲಿರುವಂತಹ ಹಣವನ್ನ ದೋಚ್ತಾ ಇದ್ರು, ಫೋನನ್ನ ಕದೀತಾ ಇದ್ರು, ATM ಕಾರ್ಡ್ ಅಲ್ಲಿ ಹಣವನ್ನ ವಿತ್ಡ್ರಾ ಮಾಡಿಸ್ಕೊಳ್ತಾ ಇದ್ರು. ಈ ಗ್ಯಾಂಗ್ ಇದೀಗ ಪೊಲೀಸರ ಬಲೆಗೆ ಬಿದ್ದಿದೆ. ಇನ್ನು ಕಾರಲ್ಲಿ ಇವರು ಪ್ರತಿನಿತ್ಯ ಕರ್ಕೊಂಡು ಓಡಾಡ್ತಾ ಇದ್ರು. ಆ ಕಡೆಯಿಂದ ಈ ಕಡೆಗೆ ಕಾರ್ ಬಾಡಿಗೆಯನ್ನು ಕೂಡ ಪಡ್ಕೊಳ್ತಾ ಇದ್ರು. ಬೇರೆ ರಾಜ್ಯದಿಂದ ಕಾರನ್ನ ಬಾಡಿಗೆಗೆ ತಂದು ಇಲ್ಲಿ ಓಡಾಡಿಸ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ದಿನಾಂಕ 4/11/2025 ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ತೂಬಿನಕೆರೆ ಹತ್ತಿರ ಒಂದು ರಾಬರಿ ಆಗಿದೆ ಅಂತೇಳಿ ಒಬ್ರು ಅಬ್ದುಲ್ ಜಲೀಲ್ ಅಂತೇಳಿ ಒಂದು ದೂರನ್ನು ದಾಖಲಿಸ್ತಾರೆ. ಕೆಂಗೇರಿಯಿಂದ ವಿರಾಜಪೇಟೆಗೆ ಹೋಗ್ಲಿಕ್ಕೆ ಒಂದು ಬಸ್ಸಿಗಾಗಿ ವೇಟ್ ಮಾಡ್ತಾ ಇದ್ದಾರೆ. ವೇಟ್ ಮಾಡ್ತಾ ಇರುವಾಗ ಅಲ್ಲಿ ಒಂದು ಮಾರುತಿ ಎಕ್ಸ್ಪ್ರೆಸ್ ಅಂತೇಳಿ ಒಂದು ಯೆಲ್ಲೋ ಬೋರ್ಡ್ ಕಾರ್ ಬರ್ತದೆ. ಕಾರ್ ಬಂದು ನೀವು ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ಕೇಳ್ತಾರೆ. ಆವಾಗ ಇಲ್ಲ ನಾನು ವಿರಾಜಪೇಟೆಗೆ ಹೋಗು ಬಸ್ಸಿಗೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅವಾಗ ಇಲ್ಲ ನಾವು ಅಲ್ಲಿಗೆ ಹೋಗ್ತಾ ಇದೀವಿ, ಬರೋದಾದ್ರೆ ಬನ್ನಿ ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ಆತ ಆ ಒಂದು ಕಾರಿನಲ್ಲಿ ಕುಳ್ಕೊಂಡು ಅಲ್ಲಿಂದ ಬಿಡದಿ ರಾಮನಗರ ಮೂಲಕ ಮಂಡ್ಯದ ಒಂದು ತೂಬಿನಕೆರೆ ಹತ್ರ ಒಂದು ಎಕ್ಸಿಟ್ ತಗೋತಾರೆ. ಎಕ್ಸಿಟ್ ತಗೊಂಡು ಅಲ್ಲಿ ಆತ ಕೇಳ್ತಾನೆ, ಯಾಕೆ ಇಲ್ಲಿ ಎಕ್ಸಿಟ್ ತಗೋತಾ ಇದ್ರಿ ಅಂತೇಳಿ ಕೇಳಿದ್ದಕ್ಕೆ, ಇಲ್ಲ ಇಲ್ಲಿ ಟೋಲ್ ಅವಾಯ್ಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ ಅಂತ ಹೇಳಿ ಅಲ್ಲಿಂದ ಮುಂದೆ ಕರ್ಕೊಂಡು ಹೋಗಿ ಆತನ ಕುತ್ತಿಗೆಗೆ ಹಗ್ಗ ಏಕಾಏಕಿ ಹಗ್ಗ ಬಿಗಿದು ಆತನಿಗೆ ನಿನ್ನ ಕಡೆ ಏನು ದುಡ್ಡು ಇದೆಯಲ್ಲ ಕೊಡು ಅಂತೇಳಿ ಹೆದರ್ಸ್ತಾರೆ. ಈ ಒಂದು ಪ್ರಕರಣದ ಆರೋಪಿತರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ತಾಂತ್ರಿಕ ಸಾಕ್ಷ್ಯಾಧಾರಗಳನ್ನು ಅನುಸರಿಸಿ ಒಟ್ಟು 3 ಜನ ಆರೋಪಿತರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ದಿಲೀಪ್. ಇಲ್ಲಿ ಐಷಾರಾಮಿ ಜೀವನ ನಡೆಸೋದಕ್ಕಾಗಿ ವಿದ್ಯಾರ್ಥಿಗಳು ಈ ರೀತಿ ದರೋಡೆಗೆ ಇಳಿದಿದ್ರು ಅಂದ್ರೆ ನಿಜಕ್ಕೂ ಕೂಡ ಆಘಾತಕಾರಿ. ಹೇಗೆ ಸಿಕ್ಕಾಕೊಂಡ್ರು, ಯಾವ ರೀತಿ ದರೋಡೆ ಮಾಡ್ತಾ ಇದ್ರು, ಎಷ್ಟು ಜನರಿಗೆ ವಂಚಿಸಿದ್ದಾರೆ ಇವರು? ಶಕುಂತಲ ಕಳೆದ 10-15 ದಿನಗಳ ಹಿಂದೆ ಮಂಡ್ಯದ ತೂಬಿನಕೆರೆ ಏನಿದೆ, ಈ ತೂಬಿನಕೆರೆಯಲ್ಲಿ ಒಂದು ಘಟನೆ ಸಂಭವಿಸಿತ್ತು. ವಿರಾಜಪೇಟೆ ಅಬ್ದುಲ್ ಜಲೀಲ್ ಅನ್ನೋರಂತವರು ದೂರನ್ನ ದಾಖಲು ಮಾಡಿರುವಂತದ್ದು. ಈ ದಾಖಲು ಮಾಡಿದಂತ ನಂತರ ಪೊಲೀಸರು ತನಿಖೆಗಿಳಿತಾರೆ. ತನಿಖೆಗಿಳಿದ ನಂತರ ಒಂದಷ್ಟು CC ಕ್ಯಾಮೆರಾಗಳನ್ನ ಆಧರಿಸಿ ಆ ಒಂದು ದೃಶ್ಯವನ್ನ ಆಧರಿಸಿ ಅವರು ಯಾರು ಅನ್ನುವಂಥದ್ದನ್ನ ಪತ್ತೆ ಮಾಡ್ತಾರೆ. ಪತ್ತೆ ಮಾಡಿದ ನಂತರ ಅವರೆಲ್ಲವೂ ಕೂಡ ಬೆಂಗಳೂರಿನ BMS ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಅನ್ನುವಂಥದ್ದು ಗೊತ್ತಾಗಿರುವಂತದ್ದು. ಇವರು ಮೊದಲು ಒಂದು ಆನ್ಲೈನ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ. ಆನ್ಲೈನ್ ಬಿಸ್ನೆಸ್ ನಲ್ಲಿ ಸ್ಟಾರ್ಟ್ ಮಾಡಿದಂತ ಹಣವನ್ನ ಕಳೆದುಕೊಂಡಿರ್ತಾರೆ. ಈ ಒಂದು ಹಣವನ್ನ ಸರಿದೂಗಿಸ್ಬೇಕು, ಜೊತೆಗೆ ಐಷಾರಾಮಿ ಜೀವನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದ್ದಂತವರು ಈ ರೀತಿಯಂತ ಕೃತ್ಯವನ್ನ ಎಸಗಲಿಕ್ಕೆ ಶುರು ಮಾಡ್ತಾರೆ. ಈಗ ಸದ್ಯಕ್ಕೆ 2 ಪ್ರಕರಣಗಳು ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಮಂಡ್ಯದಲ್ಲಿ 2 ಪ್ರಕರಣಗಳು ಮಾಡಿರುವಂತದ್ದು. ಒಂದು ಕಳೆದ 15 ದಿನಗಳ ಹಿಂದೆ, ಇನ್ನೊಂದು 6 ತಿಂಗಳ ಹಿಂದೆ ನಡೆದಿದಂತ ಒಂದು ಕೃತ್ಯ ಕೂಡ ಈ ತನಿಖೆ ವೇಳೆ ಪತ್ತೆಯಾಗಿರುವಂತದ್ದು. ಆದ್ರೆ ಈ ಹಿಂದೆ ನಡೆದಂತ ಕೃತ್ಯಕ್ಕೆ ಯಾವುದೇ ರೀತಿಯಂತ ದೂರನ್ನ ದಾಖಲು ಮಾಡಿರಲಿಲ್ಲ. ಪೊಲೀಸರು ತನಿಖೆ ನಡೆಸಿದ್ರು. ತನಿಖೆ ವೇಳೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ 2 ಪ್ರಕರಣವನ್ನ ಈ ರೀತಿ ಮಾಡಿದ್ದೇವೆ. ಅಲ್ಲಿ ಬಂದಂತ ಹಣವನ್ನ ಆನ್ಲೈನ್ ಬೆಟ್ಟಿಂಗ್ ಆಪ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ವಿ, ಜೊತೆಗೆ ಮೊಬೈಲ್ ನ ಕದ್ದಂತ ಮೊಬೈಲ್ ನ ಬೇರೆ ಬೇರೆ ಕಡೆ ಮಾರಾಟ ಮಾಡ್ತಿದ್ವಿ ಅನ್ನುವಂಥದ್ದನ್ನ ಬಾಯ್ಬಿಟ್ಟಿರುವಂತದ್ದು. ಸದ್ಯಕ್ಕೆ ಬೇರೆ ಬೇರೆ ಕಡೆ ಏನಾದ್ರು ಇವರು ಇದೇ ರೀತಿಯಂತ ಕೃತ್ಯವನ್ನ ಮಾಡಿದ್ದಾರೆ ಅಥವಾ ಬೇರೆ ಇನ್ಯಾವುದಾದ್ರು ಬೇರೆ ಪ್ರಕರಣದಲ್ಲಿ ಇದ್ದಾರೆ ಅನ್ನುವಂಥದ್ದು ಈಗ ಹೆಚ್ಚಿನ ತನಿಖೆಗೆ ಒಳಪಡಿಸಿ ಅವರನ್ನ ಪತ್ತೆ ಹಚ್ಚಬೇಕಾಗಿದೆ. ಶಕುಂತಲಾ, ಧನ್ಯವಾದ ದಿಲೀಪ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH